ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯಶು ಎಂಬ್ರಾಯ್ಡ್ರಿ. ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಮ್ಯಾರೇಜ್ದು ರಿಸೆಪ್ಷನ್ದು ವರ್ಕ್ ಹಾಕಿದ್ದೀನಿ. ಹಾಗೆ ಆಲ್ಮೋಸ್ಟ್ ಅಲ್ಲಿ ತುಂಬ ಟೈಲರ್ಸ್ದೇ ಎಂಗೇಜ್ಮೆಂಟ್ದು, ಅವ್ರದ್ದು ಮದುವೆದು, ರಿಸೆಪ್ಷನ್ದು ಈ ಥರ ನಾನು ಬ್ರೈಡಲ್ ವರ್ಕ್ ಮಾಡಿದ್ದೀನಿ. ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ. ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಮಷಿನ್ ಬಗ್ಗೆ ಏನಾದರೂ ಎನ್ಕ್ವೈರಿ ಬೇಕಪ್ಪ ಅಂದರೆ ಕಮೆಂಟಲ್ಲಿ ನೀವು ತಿಳಿಸಿದರೆ ನಾನು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಸೊಂಡೂರ್ದು, ಅಂದರೆ ನಾನು ಹೋದ ವರ್ಷ ಸೊಂಡೂರವ್ರದ್ದು 2 ಮ್ಯಾರೇಜ್ದು ನಾನು ಬ್ಲೌಸ್ ರೆಡಿ ಮಾಡಿ ಕೊಟ್ಟಿದ್ದೆ. ಅವರು ಅದನ್ನು ತುಂಬ ಇಷ್ಟಪಟ್ಟು ರಿಸೀವ್ ಮಾಡ್ಕೊಂಡಿದ್ರು. ಹಾಗಾಗಿ ಅವರು ಈ ವರ್ಷ ಅಂದರೆ ಅವರು ತಮ್ಮನ್ನ ರಿಲೇಟಿವ್ಸ್ದು ಮದುವೆ ಇರೋದ್ರಿಂದ ಆ ವರ್ಕು ನಮಗೆ ಹೋದ್ಸರಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರಿ ಅಕ್ಕ, ಇದನ್ನು ಮಾಡಿಕೊಡಿ ಅಂತೇಳಿ ಅವರು ನನಗೆ ಕೊಟ್ಟು ಹೋಗಿದ್ರು. ಸ್ಯಾರಿ ಬಂದ್ಬಿಟ್ಟು ಲೈಟ್ ಕ್ರೀಮು ವಿತ್ ಲೈಟ್ ಬೇಬಿ ಪಿಂಕ್ ಮಿಕ್ಸ್ಡ್ ಇತ್ತು. ನಾನು ಹಾಗಾಗಿ ಈ ಡಿಸೈನ್ ಅವರಿಗೆ ಸೆಂಡ್ ಮಾಡಿದ್ದೆ. ಆಲ್ಮೋಸ್ಟ್ ಅಲ್ಲಿ ಒಂದು 10 ಡಿಸೈನ್ ಸೆಂಡ್ ಮಾಡಿದ್ದೆ. ಅದರಲ್ಲಿ ಬ್ರೈಡಲ್ ವರ್ಕ್ದು ಅದರಲ್ಲಿ ಇದನ್ನ ಚಾಯ್ಸ್ ಮಾಡಿ ಅವರು ಇದನ್ನೇ ಹಾಕಿ ಅಂತ ಹೇಳಿದ್ರು. ಹಿಂದ್ಗಡೆ ಬೋಟ್ ನೆಕ್, ಸೆಂಟ್ರಲ್ಲಿ ಸ್ಕ್ವಯರ್ ಶೇಪಲ್ಲಿ ವರ್ಕ್ ಇತ್ತು. ಹಾಗಾಗಿ ಸ್ಲೀವ್ಸಿಗೆ ತುಂಬ ಬ್ರೈಡಲ್ ಆಗಿತ್ತು. ನಾನು ಸ್ಯಾರಿ ಕಾಂಬಿನೇಷನ್ ಕೊಟ್ಟು, ಅಂದರೆ ಬಾರ್ಡ್ರಿಗೆ ಪಿಂಕ್ ಕಲರ್ ಬಾರ್ಡರ್ ಬಂದಿತ್ತು. ಸ್ಯಾರಿ ಎಲ್ಲ ಬೇಬಿ ಪಿಂಕು ಹಾಗೆ ಕ್ರೀಮ್ ಮಿಕ್ಸೆಡ್ ಇರೋದ್ರಿಂದ ನಾನು ಅದು 3 ಕಲರ್ ಕಾಂಬಿನೇಷನ್ ಮಾಡಿ ವರ್ಕ್ ಹಾಕಿದ್ದೆ. ಇದು ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಇದು ರಿಯಲ್ ನೋಡೋದ್ರಿಂದ ತುಂಬ ಲುಕ್ಕಾಗಿ, ಅಂದರೆ ಅಲ್ಲಲ್ಲಿ ನಾನು ಬೀಡ್ಸ್ ಕೊಟ್ಟಿದ್ದೆ. ಹಾಗೆ ಸ್ಲೀವ್ಸಿಗೆ ಬ್ಯಾಕ್ ಸೈಡ್, ಅಂದರೆ ಸ್ಲೀವ್ಸಿಗೆ 2 ಕಡೆ ಹಾಕ್ಬಿಟ್ಟು ಇನ್ನೂ ಸ್ವಲ್ಪ ಹ್ಯಾಂಗಿಂಗ್ಸ್ ಉಳಿದಿತ್ತು. ಹಾಗಾಗಿ ನಾನು ಬ್ಯಾಕ್ ಸೈಡನ್ನು ಹ್ಯಾಂಗಿಂಗ್ಸ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ, ಲುಕ್ ಚೆನ್ನಾಗಿರುತ್ತೆ ಅಂತೇಳಿ ನಾನು ಕೊಟ್ಟಿದ್ದೆ. ಹಾಗೆ ಸ್ಯಾರಿಗೂ ಅವರು ನಮಗೆ ಕುಚ್ಚು ಹಾಕ್ಸಿ ಕೊಟ್ಬಿಡಿ ಅಂತ ಹೇಳಿದ್ರು. ನಾನು ಈ ಡಿಸೈನ್ ಸೆಲೆಕ್ಟ್ ಮಾಡಿ ಸ್ಯಾರಿಗೆ ಈ ಕುಚ್ಚು ಮಾಡಿಸಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಇದು ಡಿಸೈನ್. ಈ ಡಿಸೈನ್ ಏನಿಲ್ಲ ಅಂದ್ರೂ ನನಗೆ 2 ದಿನ ಕಂಪ್ಲೀಟ್, ಫ್ರಂಟ್ ಬ್ಯಾಕು 1 ದಿನ ಆಗಿದೆ. ಸ್ಲೀವ್ಸ್ ಬಂದ್ಬಿಟ್ಟು ಫ್ರಂಟ್ ಬ್ಯಾಕು ಅರ್ಧ ದಿನ ಆಯಿತು. ಬೆಳಿಗ್ಗೆ 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 1-2 ಗಂಟೆಗೆ ಫ್ರಂಟ್ ಬ್ಯಾಕ್ ಮುಗೀತು. ಮತ್ತೆ ತಿರ್ಗಾ 2 ಗಂಟೆಯಿಂದ ನಾನು ಸ್ಲೀವ್ ಸ್ಟಾರ್ಟ್ ಮಾಡಿದ್ರೆ ಇಡೀ ದಿನ ನೆಕ್ಸ್ಟ್ ಡೇ ನೈಟ್ 10ಗೆ ಕಂಪ್ಲೀಟ್ ಆಯಿತು. ಇದು 2 ದಿನ ವರ್ಕ್ ಹಾಕ್ಲಿಕ್ಕೆ ಇದು ಟೈಮ್ ತಗೊಳ್ತು. ನೋಡಕ್ಕೆ ಈ ಥರ ಸಿಂಪಲ್ ಅನಿಸುತ್ತೆ, ತುಂಬ ಟೈಮ್ ಹಿಡೀತು ಫ್ರೆಂಡ್ಸ್ ಇದಕ್ಕೆ. ಅಂದ್ರೆ ದಾರನೂ ತುಂಬ ಕಟ್ಟಾಗಿ ತುಂಬ ಸತಾಯಿಸ್ತು ಮಷೀನು. ಏನಪ್ಪ ಅಂದರೆ ಕಂಟಿನ್ಯೂಸ್ ಆಗಿ ಅದು ರನ್ ಮಾಡ್ತಾನೆ ಇದ್ದು ತುಂಬ ಹೀಟ್ ಆಗಿಬಿಟ್ಟಿತ್ತು. ಹಾಗಾಗಿ ಥ್ರೆಡ್ ಪದೇ ಪದೇ ಕಟ್ ಆಗ್ತಾನೇ ಇತ್ತು. ಮತ್ತು ಅಲ್ಲಲ್ಲಿ ನಾನು ಒಂದು ½ ಅನ್ ಅವರು ಸ್ಟಾಪ್ ಮಾಡಿ ರನ್ ಮಾಡ್ತಾನೆ ಇದ್ದೆ. ಮಾಡಿ ಆ ವರ್ಕೆಲ್ಲ ಕಂಪ್ಲೀಟ್ ಮಾಡಿ ನಾನು ಅದನ್ನು ಅವರಿಗೆ ಡೆಲಿವರಿ ಕೊಟ್ಟಿದ್ದೀನಿ. ಈ ಡಿಸೈನು ಅಷ್ಟೇ, ಹೊಸ ಡಿಸೈನು. ನಾನು ಇದನ್ನು ಪರ್ಚೇಸ್ ಮಾಡಿ, ಅಂದರೆ ಇದು ಮರಮ್ನಳ್ಳಿದು, ಇದು ಟೈಲರ್ದೇ, ಸ್ಟಿಚ್ ಏನಿರಲಿಲ್ಲ, ಬರೀ ವರ್ಕ್ ಒಂದೇ ಇತ್ತು. ಇದು ರಿಸೆಪ್ಷನ್ದೇ ಅಂತ ಹೇಳಿದ್ರು ಅವರು. ಈ ಡಿಸೈನ್ ಬಂದ್ಬಿಟ್ಟು ಇದು ಬ್ಯಾಕ್ ಸೈಡು ಒಂದು ಡಿಸೈನು, ಸ್ಲೀವ್ಸ್ ಬಂದ್ಬಿಟ್ಟು ಇನ್ನೊಂದು ಡಿಸೈನು. ಇದು ಅಂದರೆ ಅವರು ರೀಲ್ಸಲ್ಲಿ ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ನನಗೆ ಕಳಿಸಿದ್ರು. ಇದು ಬ್ಯಾಕ್ ಸೈಡೇ ಬೇರೆ ಡಿಸೈನ್ ಇತ್ತು, ಸ್ಲೀವ್ಸಿಗೆ ಬೇರೆ ಡಿಸೈನ್ ಇತ್ತು. ಹಾಗಾಗಿ ನಾನು 2 ಡಿಸೈನ್ ಪರ್ಚೇಸ್ ಮಾಡಿ ಮಿಕ್ಸ್ ಮಾಡಿ ಹಾಕಬೇಕಿತ್ತು. ಇದು ಅವರು ಸ್ಕ್ರೀನ್ಶಾಟ್ ಕಳಿಸಿದಾಗ ನಾನು ನೋಡಿ ಒಂಥರ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ. ಏನಪ್ಪ ಅಂದರೆ ಇದು ಸ್ಲೀವ್ಸಿಗೆ ಬೇರೆ ಇದೆ, ಬ್ಯಾಕ್ ಸೈಡೇ ಬೇರೆ ಇದೆ, ಏನಿದು ಒಂದಕ್ಕೊಂದಕ್ಕೆ ಮ್ಯಾಚೇ ಆಗ್ತಿಲ್ಲ ಅಂತೇಳಿ ಹುಡುಕಿ ಸರ್ಚ್ ಮಾಡಿ ಮತ್ತೆ ನಾನು ಈ ಡಿಸೈನ್ ಪರ್ಚೇಸ್ ಮಾಡಿದೆ. ಫ್ರಂಟು ಹಾಗೆ ಸ್ಲೀವ್ಸು ಒಂದು ಡಿಸೈನಲ್ಲಿ ಹಾಕಿದ್ದೀನಿ, ಬ್ಯಾಕ್ ಬಂದ್ಬಿಟ್ಟು ಇನ್ನೊಂದು ಡಿಸೈನಲ್ಲಿ ಹಾಕಿದ್ದೀನಿ. ಇದು ಅಂದರೆ ತುಂಬ ಟೈಮ್ ತೊಗೊಳುತ್ತೆ. ಇದು ಏನಕ್ಕಿದು ಇಷ್ಟೊಂದು ಟೈಮ್ ತೊಗೊಳುತ್ತಪ್ಪ ಅಂದರೆ, ಬ್ಯಾಕ್ ಸೈಡು ಸ್ವಲ್ಪ ಚೆನ್ನಾಗೆ ದೊಡ್ಡ ಫ್ಲವರ್ ಬಂದ್ಬಿಟ್ಟು ಬೇಗ ಮುಗೀತು. ಸ್ಲೀವ್ಸು ಹಾಗೆ ಫ್ರಂಟು ತುಂಬ ನಾಟ್ ಡಿಸೈನು, ಅಂದರೆ ಫ್ಲವರ್ಸ್ ಎಲ್ಲ ಬಂದ್ಬಿಟ್ಟು ನಾಟಲ್ಲೇ ಅದು ಕಂಪ್ಲೀಟ್ ಮಾಡ್ತಾನೆ ಇತ್ತು. ಹಾಗಾಗಿ ತುಂಬ ಟೈಮ್ ತೊಗೊಳ್ತಿದ್ದು, 2 ದಿನ ಆಯಿತು ಇದು ಈ ಡಿಸೈನ್ ಹಾಕ್ಲಿಕ್ಕೇನೆ. ಭಾಳ ಕನ್ಫ್ಯೂಸ್ ಆಗಿ ಇದನ್ನೆಲ್ಲ ಹುಡುಕ್ಲಿಕ್ಕೆ ಒಂದು ದೊಡ್ಡ ಸಾಹಸನೆ ಮಾಡ್ಬಿಟ್ಟಿದ್ದೀನಿ. ಹಾಗಾಯ್ತು ಇದು ಒಂದೇ ಡಿಸೈನ್ ಬೇರೆ ಬೇರೆ ಅಂತಂದ್ರೆ ನಾವು ಯಾವ ಡಿಸೈನ್ ಅಂತ ಸರ್ಚ್ ಮಾಡೋದು. ಹಾಗಾಗಿ
ತುಂಬ ಸರ್ಚ್ ಮಾಡಿ ನಾನು ಇದನ್ನು ಮ್ಯಾಚ್ ಮಾಡಿ ಹಾಕ್ಕೊಟ್ಟೆ ಅವರಿಗೆ. ಈ ಡಿಸೈನ್ ಬಂದ್ಬಿಟ್ಟು ಇಲ್ಲೇ ನಮ್ಮ ಶಾಪ್ ನಿಯರೆಸ್ಟೇ ಇದ್ದಾರೆ ಟೈಲರ್ದು. ಇದನ್ನು ಟೈಲರ್ದೆ. ಇದು ಅಂದರೆ ಎಂಗೇಜ್ಮೆಂಟ್ದು ಅಂತ ಹೇಳಿದ್ರು ಅವರು. ಹಾಗಾಗಿ ಗ್ರೀನ್ ಕಲರ್ ಸ್ಯಾರಿ ಹಾಗೆ ಗೋಲ್ಡ್ ಕಲರ್ ಬಾರ್ಡರ್ ಬಂದಿತ್ತು. ಅವೆರಡು ನಾನು ಮಿಕ್ಸ್ ಮಾಡಿ ಈ ಡಿಸೈನ್ ತುಂಬ ನೈಸ್ ಆಗಿ ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಕೊಡ್ತಾ ಇತ್ತು. ಇದರಲ್ಲಿ ಎರಡೇ ಕಲರ್ ಆಪ್ಷನ್ ಇರೋದ್ರಿಂದ ನಾನು ಸ್ಯಾರಿ ಕಲರ್ ಗ್ರೀನ್ ಸ್ವಲ್ಪ ಹೈಲೈಟ್ ಜಾಸ್ತಿ ಮಾಡಿ ಗೋಲ್ಡ್ ಅಲ್ಲಲ್ಲಿ ಕೊಟ್ಟಿದ್ದೆ. ಎರಡೇ ಕಲರ್ ಆಪ್ಷನ್ ಇತ್ತು, ಹಾಗಾಗಿ ನಾನು ಗ್ರೀನೇ ಜಾಸ್ತಿ ಕೊಟ್ಬಿಟ್ಟು ಗೋಲ್ಡ್ ಸ್ವಲ್ಪ ಕೊಟ್ಟಿದ್ದೆ. ಫ್ರಂಟ್ ಬ್ಯಾಕ್ ಇದನ್ನ ಹಾಕಿ ಸ್ಲೀವ್ಸ್ ಬಂದ್ಬಿಟ್ಟು ಪಾನಿ ವರ್ಕಲ್ಲಿ ಲೈನ್ಸ್ ಇತ್ತು. ಅಂದರೆ ಈಗ ಕೆಳಗಡೆ ಪಾನಿ ವರ್ಕ್ ವಿತ್ ಮೇಲೆ ಲೈನ್ಸ್ ಎರಡು ಮಿಕ್ಸಪ್ ಆಗಿ ಬಂದಿತ್ತು. ಹಾಗಾಗಿ ಇದನ್ನು ಅಷ್ಟೇ ಒನ್ ಡೇ ಫುಲ್ ತಗೊಂತು. ಇದು ನೋಡೋಕ್ಕೇನು ಇಷ್ಟು ಸಿಂಪಲ್ ಅನಿಸುತ್ತೆ, ಕೆಳಗಡೆ ಪಾನಿ ವರ್ಕ್ ಇರೋದ್ರಿಂದ ಅದು ಸ್ವಲ್ಪ ಟೈಮ್ ತಗೊಳ್ತು. ಲೈನ್ಸ್ ಆಗಿದ್ರೆ ಸ್ವಲ್ಪ ಬೇಗನೆ ಮುಗೀತಿತ್ತು. ಕೆಳಗಡೆ ಇದು ವರ್ಕು ಹಾಗೆ ಇದರ ಜೊತೆಗೆ ಇದು ಲೈನ್ಸ್ ಇರೋದ್ರಿಂದ ಒನ್ ಡೇ ಫುಲ್ ತಗೊಂತು. ಇದನ್ನು ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಡಿಸೈನ್. ಇದೇನು ಸ್ಟಿಚ್ ಏನಿರಲಿಲ್ಲ. ಆಲ್ಮೋಸ್ಟ್ ಆಲ್ ಟೈಲರ್ಸ್ ಎಲ್ಲ ಅವರೇ ಸ್ಟಿಚ್ ಮಾಡಿಸ್ಕೊತಾರೆ. ನಾನು ಬರೀ ವರ್ಕ್ ಒಂದೇ ಹಾಕ್ಕೊಟ್ಟಿದ್ದೆ. ಇದನ್ನು ತುಂಬ ಚೆನ್ನಾಗಿ ಬಂದಿತ್ತು ಡಿಸೈನ್. ಇವತ್ತಿನ ವಿಡಿಯೋದಲ್ಲಿ ಎಲ್ಲ ನಾನು ಟೈಲರ್ಸ್ದೇ ಹಾಕಿರೋ ವರ್ಕ್ ಎಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿದ್ದಾವೆ. ನಿಮಗೇನಾದರೂ ಈ ಡಿಸೈನ್ಸು ಇಷ್ಟ ಆದರೆ ಸ್ಕ್ರೀನ್ಶಾಟ್ ತಕ್ಕೊಂಡು ನೀವು ಹಾಕ್ಸ್ಕೊಂಡು ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್. ಕಲರ್ ಕಾಂಬಿನೇಷನ್ ಕೊಡೋದ್ರಲ್ಲಿ ಇರುತ್ತೆ ಅಷ್ಟೇ. ಸ್ಯಾರಿ ಕಲರ್ ಹೈಲೈಟ್ ಇತ್ತಪ್ಪ ಅಂದರೆ ಆಲ್ಮೋಸ್ಟ್ ಅಲ್ಲೆಲ್ಲ ಚೆನ್ನಾಗಿ ಕಾಣ್ತದೆ ಡಿಸೈನ್ಸ್ ಎಲ್ಲ. ಇದು ಅಷ್ಟೇ ಟೈಲರ್ದು. ಈ ಡಿಸೈನು ತುಂಬ ಚೆನ್ನಾಗಿ ಬಂದಿತ್ತು. ಇದು ಪ್ಯಾಟ್ರನ್ ಇವಾಗಿಂದು ಟ್ರೆಂಡಿಂಗು. ಇದನ್ನು ತುಂಬ ಟ್ರೆಂಡಿಂಗಲ್ಲಿದೆ. ಮೇಲ್ಗಡೆ ಆಫ್ ಅಂಡ್ ಆಫ್ ಅಂದರೆ ಮೇಲ್ಗಡೆ ಸ್ಕ್ಯಾಲಪ್ ಬಂದ್ಬಿಟ್ಟು ಕೆಳಗಡೆ ಲೀಫ್ ಬಂದಿದೆ. ಈ ಪ್ಯಾಟ್ರನ್ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಡಿಸೈನು ಅಷ್ಟೇ ಭಾಳ ಚೆನ್ನಾಗಿ ಬಂದಿತ್ತು. ಕಲರ್ ಸ್ಯಾರಿ ಡಾರ್ಕ್ ಬ್ಲೂ ಇರೋದ್ರಿಂದ ನಾನು ಬ್ಲೂ ವಿತ್ ಗೋಲ್ಡ್ ಕೊಟ್ಬಿಟ್ಟು ಈ ಥರ ಡಿಸೈನ್ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು, ನೀಟಾಗಿ ಫಿನಿಶಿಂಗು. ನೀವು ಇಲ್ಲಿ ನೋಡ್ತಿರ್ಬೋದು, ಹತ್ತಿರದಿಂದ ನಾನು ತೋರಿಸ್ತಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಸ್ಲೀವ್ಸಿಗೂ ಅಷ್ಟೇ ಕೆಳಗಡೆ ಕಟ್ ವರ್ಕ್ ಡಿಸೈನ್ ಬಂದ್ಬಿಟ್ಟು ಫ್ಲವರ್ ಲೀಫ್ ಮಿಕ್ಸಪ್ ಆಗಿ ಬಂದಿತ್ತು. ಹಾಗೆ ಡಾಟ್ಸನ್ನು ಕೊಟ್ಟಿತ್ತು. ಡಿಸೈನಲ್ಲೇ ಡಾಟ್ಸ್ ಇರೋದ್ರಿಂದ ನಾನು ಅದು ಹಂಗೆ ಕಂಟಿನ್ಯೂ ಮಾಡಿದ್ದೀನಿ. ಇದನ್ನು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೋಡಿ, ನಿಮಗೇನಾದರೂ ಇದು ಇಷ್ಟ ಆದರೆ ಸ್ಕ್ರೀನ್ಶಾಟ್ ತಕ್ಕೊಂಡು ನೀವು ವರ್ಕ್ ಮಾಡಿಸ್ಕೋಬೋದು. ಭಾಳ ಚೆನ್ನಾಗಿ ಫಿನಿಶಿಂಗ್ ಮಾತ್ರ ತುಂಬ ಚೆನ್ನಾಗಿದೆ ಇದು. ಹಾಗೆ ಇವ್ರದ್ದು ಇನ್ನೊಂದು ವರ್ಕ್ ಇತ್ತು. ಅಂದರೆ ಇವ್ರದ್ದು ಅಂದರೆ ಟೈಲರ್ ಮಗಂದೇ ಎಂಗೇಜ್ಮೆಂಟ್ ಇರೋದ್ರಿಂದ ಅವರು ನನಗೆ ವರ್ಕ್ ಹಾಕ್ಲಿಕ್ಕೆ ಇವು ಕೊಟ್ಟಿದ್ರು. ಇದು ಎಂಗೇಜ್ಮೆಂಟ್ದು. ಇದು ಅಷ್ಟೇ ನ್ಯೂ ಡಿಸೈನು. ಇದು ನಾನು ಪರ್ಚೇಸ್ ಮಾಡಿ ಹಾಕಿದ್ದೀನಿ. ಮೇಲ್ಗಡೆ ಬೋಟ್ ನೆಕ್ ಬಂದ್ಬಿಟ್ಟು ಕೆಳಗಡೆ ಡ್ರಾಪ್ ಶೇಪಲ್ಲಿ ಮತ್ತು ಕೆಳಗಡೆ ವಿ ಶೇಪಲ್ಲಿ ಬಂದಿತ್ತು. ಅಂದರೆ ವೆಸ್ಟಿಗೆ ವಿ ಶೇಪಲ್ಲಿ ವರ್ಕ್ ಬಂದಿತ್ತು. ಇದು ಅವರಿಗೆ ಇಷ್ಟ ಆಗಿ ಇದನ್ನು ಅಷ್ಟೇ ಸ್ಕ್ರೀನ್ಶಾಟ್ ಕಳಿಸಿದ್ರು. ನಾನು ಅದಕ್ಕೆ ಮ್ಯಾಚ್ ಆಗೋ ಥರ, ಅಂದರೆ ಅವರು ಮಗ್ಗಮ್ ವರ್ಕ್ದು ಸ್ಕ್ರೀನ್ಶಾಟ್ ಕಳಿಸಿದ್ರು. ಅದಕ್ಕೆ ಮ್ಯಾಚ್ ಆಗೋ ಥರ ಥ್ರೆಡ್ ವರ್ಕ್ ಮಾಡಿಕೊಡಿ ಅಂತ ಹೇಳಿರೋದ್ರಿಂದ ನಾನು ಈ ಡಿಸೈನ್ ಅವರಿಗೆ ತೋರಿಸಿದ್ದೆ. ಅವ್ರು ಇದನ್ನು ಸೆಲೆಕ್ಟ್ ಮಾಡಿದ್ರು. ಅವರಿಗೆ ಈ ಡಿಸೈನಿಗೆ ಬಂದ್ಬಿಟ್ಟು ಮುಂದೆ ಸ್ಟಾರ್ ನೆಕ್ ಬೇಕಾಗಿತ್ತು. ಈ ಡಿಸೈನಲ್ಲಿ ಸ್ಟಾರ್ ನೆಕ್ ಇರಲಿಲ್ಲ. ಹಾಗಾಗಿ ನಾನು ಬೇರೆ ಡಿಸೈನ್ದು ಸೆಲೆಕ್ಟ್ ಮಾಡಿ ಸ್ಟಾರ್ ನೆಕ್ಕಲ್ಲಿ ಫ್ರಂಟ್ ಮಾಡಿಕೊಟ್ಟು ಬ್ಯಾಕು ಈ ಥರ ಡಿಸೈನ್ ಹಾಕಿದ್ದೆ. ಭಾಳ ಚೆನ್ನಾಗಿ ಬಂದಿತ್ತು. ಇದನ್ನು ಸ್ಲೀವ್ಸಿಗೆ ಬಂದ್ಬಿಟ್ಟು ಸೆಂಟ್ರ್ ಬಾರ್ಡರ್ ಬರಬೇಕು, ಮೇಲೆ ಕೆಳಗಡೆ ವರ್ಕಿಂದು ಲೈನ್ ಬರಬೇಕು ಅಂತ ಹೇಳಿದ್ರು. ನಾನು ಅದೇ ಥರನೇ ಮೇಲೆ ಕೆಳಗಡೆ ವರ್ಕ್ ಹಾಕ್ಬಿಟ್ಟು ಮೇಲ್ಗಡೆ ಡಾಟ್ಸ್ ಎಲ್ಲ ಕೊಟ್ಟಿದ್ದೀನಿ. ಭಾಳ ಚೆನ್ನಾಗಿತ್ತು. ಈ ಡಿಸೈನು ಅಷ್ಟೇ ತುಂಬ ತಿಕ್ಕಾಗಿ ಭಾಳ ಚೆನ್ನಾಗಿ ಬಂದಿತ್ತು. ಇದನ್ನು ಸ್ಯಾರಿ ಲೈಟ್ ಯೆಲ್ಲೋ ಕಲರ್ ಇರೋದ್ರಿಂದ ಇದು ಒಂದು ಸ್ವಲ್ಪ ಲೈಟಾಗಿ ನಿಮಗೆ ಕಾಣ್ತಾ ಇದೆ. ಅದು ಡಿಸೈನ್ ರಿಯಲ್ ಆಗಿ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಇದೇ ಡಿಸೈನು ನಾನು ನಿಮಗೆ ಇಲ್ಲಿ ಫೋಟೋ ಹಾಕಿದ್ದೀನಿ ನೋಡಿ. ಇದೇ ಡಿಸೈನು. ಇದು ಇವತ್ತಿಂದ ವಿಡಿಯೋ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವರ್ಕ್ಗಳು ಯಾವ್ದು ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಕೊಡಿ, ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.